ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ರಘುರಾಮ್ ಬಂದಾಯಿತು. ಈಗ ಇನ್ನೊಂದು ಹೊಸ ಸತ್ಯ ಕಥೆನ ನಿಮಗಾಗಿ ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ಕೆ ಹೊರಟಿರೋ ಕತೆ ನಾನು ಕಡೆಯದಾಗಿ ನೋಡಿದ ವಿಷ್ಣುದಾದನ. ಹೌದು ಸ್ನೇಹಿತರೆ, ಚೆಲುವೆ ನೀನು ನೋಡಲು ಸರಣಿ ಮಾಡ್ತಾ ಇದ್ದೀನಿ. ಹಾಗಾಗಿ ಇನ್ಸ್ಟೆಂಟ್ ಜ್ಞಾಪಕ ಬಂತು, ಎಲ್ಲ ರೀಕಲೆಕ್ಟ್ ಮಾಡ್ಕೊಳ್ತಿರ್ಬೇಕಾದ್ರೆ ಇದು ಪಟ್ಟಂತ ಬಂದು ತಲೆನಲ್ಲಿ ಹೊಡಿತು. ಸೊ ಈ ಒಂದು ಇನ್ಸ್ಟೆಂಟ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಆಸೆ ಆಯಿತು. ಅದಕ್ಕೆ ಈ ಕಥೆನ ಹೇಳ್ತಾ ಇದ್ದೀನಿ. ನಾವು ನಮ್ಮ ಚೆಲುವೆ ನೀನು ನೋಡಲು ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭನ ಮೈಸೂರಿನಲ್ಲಿ ಏನು ಇವಾಗ ಯುವ ದಸರಾ ನಡೆಯುತ್ತೆ ಗ್ರೌಂಡು, ಅಲ್ಲಿ ಅರೇಂಜ್ ಮಾಡಿದ್ವಿ. ಕಿಂಗ್ಸ್ ಕೋರ್ಟ್ ಅಂತ ಹೋಟೆಲ್ ಏನಿದೆ ಮೈಸೂರಿನಲ್ಲಿ, ಆ ಕಿಂಗ್ಸ್ ಕೋರ್ಟಲ್ಲಿ ನಾವು ಹಾಲ್ಟ್ ಮಾಡಿದ್ವಿ. ಶಿವಣ್ಣ ಅವರು ಆವತ್ತಿನ ದಿನಗಳಲ್ಲಿ ವಿಂಡ್ ಫ್ಲವರಲ್ಲಿ ಇರೋರು, ಇಲ್ಲ ಸದರ್ನ್ ಸ್ಟಾರಲ್ಲಿರೋರು. ಬಟ್ ನಾವೆಲ್ಲ ಕಿಂಗ್ಸ್ ಕೋರ್ಟಲ್ಲೇ ಇದ್ದೀವಿ ಅಂತ ಗೊತ್ತಾದ ತಕ್ಷಣ ಮೊದಲು ವಿಷ್ಣು ಸರ್ದೊಂದು ರೂಮ್ ಇತ್ತು, ಶಿವಣ್ಣ ಅವ್ರದ್ದೊಂದು ಕಿಂಗ್ಸ್ ಕೋರ್ಟಲ್ಲಿ ಪರ್ಮನೆಂಟ್ ರೂಮ್ ಇತ್ತು. ಇಲ್ಲಮ್ಮ ತುಂಬ ದಿವಸ ಆಯಿತು, ನಾನು ಎಲ್ಲ ಟೀಮ್ ಜೊತೆ ಇರ್ತೀನಿ, ನಾನು ಕಿಂಗ್ಸ್ ಕೋರ್ಟ್ಗೆ ಬರ್ತೀನಿ ಅಂತ ಅವರು ಅವರ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವರು ಕಿಂಗ್ಸ್ ಕೋರ್ಟ್ಗೆ ಬಂದರು. ಒಂದು ದಿವಸ ಮುಂಚೆನೇ ಬಂದರು, ಯಾಕೆಂದರೆ ಅಲ್ಲೆಲ್ಲ ರಿಹರ್ಸಲೆಲ್ಲ ಮಾಡೋಣ, ಡ್ಯಾನ್ಸ್ ಎಲ್ಲ ಇರುತ್ತೆ ಅಂತ. ನಾನು ಶಿವಣ್ಣ ಅವ್ರನ್ನ ನೋಡೋದಕ್ಕೆ ರೂಮ್ಗೆ ಹೋದೆ. ಅಣ್ಣ ವಿಷ್ಣು ಸರ್ ಇದ್ದಾರೆ, ಯಾವ ರೂಮಲ್ಲಿದ್ದಾರೆ? ಅವ್ರು ಪರ್ಮನೆಂಟ್ ರೂಮ್ನಲ್ಲಿದ್ದಾರೆ. ಸರಿ, ನಾನು ಶಿವಣ್ಣ ಅವರು, ಅವರ ಶ್ರೀಮತಿಯವರು, ಕಬೀರ್ ಲಾಲ್ ನಮ್ಮ ಛಾಯಾಗ್ರಾಹಕರು. ಯಾಕೆಂದರೆ ವಿಷ್ಣು ಸರ್ನ ಸಾಕಷ್ಟು ಸಿನಿಮಾಗಳಿಗೆ ಅವರು ಕ್ಯಾಮ್ರಾ ವರ್ಕ್ ಮಾಡಿದಂಥ ಒಬ್ಬ ದಿಗ್ಗಜ ಕ್ಯಾಮ್ರಾಮನ್. ನಾವು ಇಷ್ಟು ಜನ ಹೋದ್ವಿ. ವಿಷ್ಣು ಸರ್ ಶಿವಣ್ಣವ್ರನ್ನ ನೋಡ್ತಾರಂಗೆ ಖುಷಿ ಆಗ್ಬಿಟ್ರು, ಅವರ ಶ್ರೀಮತಿಯವ್ರನ್ನ ನೋಡ್ತಾರಂಗೂ ಖುಷಿ ಆಗ್ಬಿಟ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗೆ ಈ ಒಂದು ಆಸೆ ಅನ್ನೋದು ಇರುತ್ತಲ್ಲ ಮನುಷ್ಯನಿಗೆ, ಈ ಆಸೆ ಅನ್ನೋದು ಒಳ್ಳೇದು ಹೌದು ಕೆಟ್ಟದ್ದು ಹೌದು ಗೊತ್ತಿಲ್ಲ, ಸರಿ ತಪ್ಪುಗಳು ನಮಗೆ. ನಾನು ವಿಷ್ಣು ಸರ್ಗೆ, ಸರ್ ಆಡಿಯೋ ರಿಲೀಸ್ ಮಾಡ್ತಾಯಿದ್ದೀವಿ, ನೀವು ಬಂದರೆ ಚೆನ್ನಾಗಿರುತ್ತೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಆವಾಗ ಅವ್ರಿಗೆ ಕಾಲು ನೋವಾಗಿತ್ತು ವಿಷ್ಣು ಸರ್ಗೆ. ಅವಾಗ ಹೇಳಿದ್ರು, ಇಲ್ಲ ರಾಜಾ, ವಿಷ್ಣುವರ್ಧನ್ ಅಂತಂದರೆ ಜನಗಳ ಅಭಿಪ್ರಾಯ ಬೇರೆ ಇದೆ, ನಾನು ಕಾಲು ಕುಂಟ್ಕೊಂಡು ಅಥವಾ ಈ ಕೆಲ ಕಂಫರ್ಟಬಲಾಗಿ ನಡೀದೇ ಇಲ್ಲ ಸ್ಟೇಜ್ ಮುಂದೆ ಬರಬಾರ್ದು, ನಿಂದು ಆಡಿಯೋ ರಿಲೀಸ್ ಚೆನ್ನಾಗಾಗಲಿ, ನನಗೆ ಆ CD ಕ್ಯಾಸೆಟು ತಂದುಕೊಡು, ನಾನು ಹಾಡುಗಳನ್ನ ಕೇಳಿಬಿಟ್ಟು ನಿನಗೆ ಹೇಳ್ತೀನಿ ಹೇಗಿದೆ ಅಂತಂದರು. ಸರಿ ಸರ್ ಅಂದ್ಬಿಟ್ಟು ಬಂದ್ಬಿಟ್ವಿ. ಸ್ವಲ್ಪ ವಿಷ್ಣು ಸರ್ ವೀಕಾಗೇ ಇದ್ದರು. ಶಿವಣ್ಣ ಅವರು ನನಗೆ ಹೇಳಿದ್ದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಯಾಕೋ ವಿಷ್ಣು ಸರ್ ತುಂಬ ಡಲ್ ಕಾಣಿಸ್ತಾ ಇದ್ದಾರಮ್ಮ ಅಂತ. ಆವಾಗ ಅಲ್ಲಿ ಶಿವಣ್ಣ ಅವ್ರ ಹತ್ರ ವಿಷ್ಣು ಸರ್ ಮಾತಾಡಿದ್ದು ನನಗೆ ಇವತ್ತಿಗೂ ಚೆನ್ನಾಗಿ ಹೆಂಗೆ ಕಿವಿನಲ್ಲಿ ಕಟ್ಟಿದೆ. ಆಯಿತಾ ಅಂಕಲ್, ಎಲ್ಲ ಡಬ್ಬಿಂಗ್ ಎಲ್ಲ ಮುಗಿಸಿದ್ರು, ಆಪ್ತ ರಕ್ಷಕ ಅದು ಡಬ್ಬಿಂಗ್ ಮಾಡಬೇಕಾಗಿತ್ತು. ನೋಡಿ ಅವ್ರದ್ದು ಎಷ್ಟು ಕಮಿಟ್ಮೆಂಟು ಅಂತಂದರೆ ವಿಷ್ಣು ಸರ್ಗೆ ಆ ಸಿನಿಮಾ ಡಬ್ಬಿಂಗು, ಅವ್ರಿಗೆ ಆ ಕಾಲು ನೋವು ಇದ್ದಾಗಲೂ ಕೂಡ ನಿಂತ್ಕೊಂಡೇ ಡಬ್ಬಿಂಗ್ ಮಾಡಿದ್ದಾರೆ ಅವರು. ಅಂದರೆ ಅವ್ರು ಹೆಂಗೆ ಮಾಡ್ತಿದ್ರು ಲಯನ್ನು ಅದೇ ಥರನೇ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲ ರಜಾ, ಎಲ್ಲ ಬರ್ತಾರೆ, ಎಲ್ಲ ವಿಚಾರಿಸ್ಬಿಟ್ಟು ನಾನು ಕೇಳ್ತಾರೆ, ಹೇಗಿದೆ ಕಾಲು ಅಂತ ಕೇಳ್ತಾರೆ. ಇಮಿಡಿಯೇಟಾಗಿ ಡಬ್ಬಿಂಗ್ ಡೇಟ್ ಯಾವಾಗ ಅಂತ ಕೇಳ್ತಾರೆ. ಸೊ ನಂಗೆ ಜಾಸ್ತಿ ಕೇಳಿಸ್ಕೊಳ್ಳೋಕೆ ಇಷ್ಟ ಆಗಿಲ್ಲ. ಅವ್ರ ಹಣ ಎಲ್ಲ ಸಂದಾಯ ಮಾಡಿದ್ಮೇಲೆ ನಾವು ಡಬ್ಬಿಂಗ್ ಮಾಡಿದೆ ಜಾಸ್ತಿ ದಿವಸ ಇರಬಾರ್ದು, ಮಾಡಿ ಮುಗಿಸ್ಕೊಟ್ಬಿಟ್ಟು ಬಂದುಬಿಟ್ಟೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ನಮ್ಮದು ಆಡಿಯೋ ರಿಲೀಸ್ ಇದರಲ್ಲೆಲ್ಲ ಇದ್ವಿ. ಆಮೇಲೆ ನೋಡಿದ್ರೆ ವಿಷ್ಣು ಸರ್ ಇಲ್ಲ, ರೂಮನ್ನ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ. ಅಂದರೆ ಅವ್ರ ವಸ್ತುಗಳೆಲ್ಲ ಅಲ್ಲೇ ಇದೆ, ಅವರಿಲ್ಲ, ರೂಮಲ್ಲಿಲ್ಲ, ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ. ಹೌದಾ, ಏನು ಬೆಂಗಳೂರಿಗೆ? ಅವ್ರ ಸಿಸ್ಟ್ರು, ವಿಷ್ಣು ಸರ್ ಅವ್ರ ಸಿಸ್ಟ್ರು ಎಕ್ಸ್ಪೈರ್ ಆಗಿಬಿಟ್ಟಿದ್ರು. ಅದಕ್ಕೆ ಅವ್ರನ್ನ ನೋಡೋದಕ್ಕೆ ಅವರು ಬೆಂಗಳೂರಿಗೆ ಬಂದುಬಿಟ್ಟಿದ್ರು. ಸರ್ ನಮ್ಮದು ಆಡಿಯೋ ರಿಲೀಸ್ ಎಲ್ಲ ಮುಗೀತು, ಶಿವಣ್ಣ ಅವರೆಲ್ಲ ನೆಕ್ಸ್ಟ್ ಡೇ ಹೊರಟ್ಬಿಟ್ರು. ನಮ್ಮದು ಡಿಸೆಂಬರ್ 5th 4th ಆವಾಗಲೂ ಆಡಿಯೋ ರಿಲೀಸ್ ಆಗಿದ್ದು. ಒನ್ ಡೇ ಇದ್ಬಿಟ್ಟು ಶಿವಣ್ಣ ಅವರೆಲ್ಲ ಹೊರಟರು. ನಾನು ಮೈಸೂರು ನಮ್ಮೂರು, ಒಂದು ದಿವಸ ಇದ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ನಾನು ಒಂದು ದಿವಸ ಇದ್ದೆ. ನನಗೆ ಎಲ್ಲೋ ಒಂದು ಕಡೆ ವಿಷ್ಣು ಸರ್ನ ಮೀಟ್ ಮಾಡಬೇಕು, ಅವ್ರು CD ಕೇಳಿದ್ರಲ್ಲ ಕೊಡಬೇಕು ಅನ್ನೋದು ಒಂದು ಆಸೆ. ಬಟ್ ಇಂಥ ಸಂದರ್ಭದಲ್ಲಿ ಹೆಂಗೆ ಕೇಳೋದು ಮಾಡೋದು ಗೊತ್ತಿಲ್ಲ ನನಗೆ. ಆ ರಾಧಾಕೃಷ್ಣ ಅಂತ ವಿಷ್ಣು ಸರ್ ಅವ್ರ ಮ್ಯಾನೇಜರು, ಅವ್ರ ಕಾರು ಓಡಿಸ್ತಾ ಇದ್ದವರು ಎಲ್ಲನೂ ಅವರೇ, ತುಂಬ ಹಳೇ ಒಬ್ಬ ಸ್ಟಾಫು. ಅವ್ರಿಗೆ ಫೋನ್ ಮಾಡ್ತಾನೆ ಇದ್ದೆ, ಸರ್ ಊರಿಗೆ ಬಂದಿದ್ದೀವಿ, ಸರ್ ರೆಸ್ಟಲ್ಲಿದ್ದಾರೆ ಅಂತ ಹೇಳ್ತಿದ್ರು. ಸರಿ 6-6:30 ಆಯಿತು ಸಂಜೆ. ಅವತ್ತು ಸಾಯಂಕಾಲ ನಾನು ಹೊರಟ್ಬಿಟ್ಟೆ. ಕಾರಲ್ಲಿ ಕೂತ್ಕೊಂಡೆ, ರಾಧಾ ಅವ್ರು ಫೋನ್ ಮಾಡಿದ್ರು, ಸರ್ ರೆಡಿ ಇದ್ದಾರೆ ಸರ್, ಕರೀತಿದ್ದಾರೆ. ನಾನು ಯಾವುದಕ್ಕೂ ಇರಲಿ ಅಂದ್ಬಿಟ್ಟು CD ತೊಗೊಂಡು ಹೋದೆ. ಇನ್ಫ್ಯಾಕ್ಟ್ ನನ್ನ ವೈಫ್ನೂ ಕರ್ಕೊಂಡೋದೆ. ವೈಫ್ನ ಯಾಕೆ ಕರ್ಕೊಂಡೋದೆ? ಜನರಲಿ ನಾನು ಈ ಥರ ಸಿನಿಮಾದಕ್ಕೆಲ್ಲ ಒಂದು ದರ್ಶನ್ ಅವ್ರ ಜೊತೆಗೆ ಇಲ್ಲ ಶಿವಣ್ಣ ಅವ್ರ ಜೊತೆಗೆ ಬಿಟ್ಟು ಇನ್ನು ಯಾವ ಹೀರೋಗಳ ಮನೆಗೂ ಅಥವಾ ಯಾರ ಹತ್ರನೂ ನಾನು ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗಿಲ್ಲ ಇವತ್ತರೆಗೂ. ಅದು ನನಗೆ ಒಂಥರ ಸರಿ ಹೋಗಲ್ಲ. ಸೊ ಇಲ್ಲಿ ಏನಕ್ಕೆ ಕರ್ಕೊಂಡೋದೆ ವಿಷ್ಣು ಸರ್ ಅಂತಂದರೆ, ವಿಷ್ಣು ಸರು ಹಾಗೂ ನನ್ನ ಶ್ರೀಮತಿ ಅವ್ರ ತಂದೆ ಇಬ್ಬರು ಕ್ಲಾಸ್ಮೇಟ್ಸು ನ್ಯಾಷನಲ್ ಕಾಲೇಜಲ್ಲಿ. ನನ್ನ ಹೆಂಡತಿನ ಚಿಕ್ಕ ಮಗುವಿಂದಾಗಿಂದ ವಿಷ್ಣು ಸರ್ ನೋಡಿದ್ದಾರೆ. ಸೊ ಅದಕ್ಕೆ ಕರ್ಕೊಂಡು ಹೋದೆ. ಅವ್ರು ಖುಷಿ ಆಯಿತು, ಇಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆಯಾ, ಏನು ನೀನು ಯಾವತ್ತೂ ಹೇಳೇ ಇಲ್ಲ ಅಂತೆಲ್ಲ ಹೇಳಿ CD ಕೊಟ್ಟೆ. ಹಾಡುಗಳದೆಲ್ಲ ಹೆಸರುಗಳು ಓದಿದ್ರು. ಯಾರೋ ಎಲ್ಲ ನಿರ್ದೇಶಕರ ಹತ್ರ ಸಾಹಿತ್ಯ ಬರ್ಸಿದ್ಯಾ ಅಂತ ಹೇಳಿದ್ರು. ಒಳ್ಳೆಯದಾಗಲಿ, ಕೇಳ್ತೀನಿ, ಕೇಳ್ಬಿಟ್ಟು ನಾನು ನಿನಗೆ ತಿಳಿಸ್ತೀನಿ, ಹೊರಟ್ರ ಊರಿಗೆ ಅಂದರೆ ಹೊರಟೆ. ನೈಟ್ ಡ್ರೈವ್ ಮಾಡಬೇಡಿ ಅಂತ ಹೇಳಿದ್ರು. ಇಲ್ಲ ಸರ್,
ಇನ್ನು ಇವಾಗ 7:15 10 ಗಂಟೆ ಒಳಗಡೆ ಸೇರ್ಕೊಂಡ್ಬಿಡ್ತೀವಿ. ಇಲ್ಲ ನೈಟ್ ಯು ಶುಡ್ ನಾಟ್ ಡ್ರೈವ್ ಅಂತೆಲ್ಲ ಹೇಳಿ ಭಾರತಿ ಅಮ್ಮನೂ ಚೆನ್ನಾಗಿ ಮಾತಾಡಿದ್ರೆ, ನಮ್ಮ ಮಾವನ್ನ ಅಂದರೆ ನನ್ನ ಹೆಂಡತಿ ಅವ್ರ ತಂದೆನ ತುಂಬ ಕೇಳಿ ಮನೆಗೆ ಕರ್ಕೊಂಬನ್ನಿ ಒಂದು ಸತಿ ಅಂತೆಲ್ಲ ಹೇಳಿ, ನಾನು ತುಂಬ ರಿಗಾರ್ಡ್ಸ್ ಹೇಳಿದೆ ಅಂಥೇಳಿ ಫೋನ್ ಮಾಡಿಕೊಡು ಅಂಥೇಳಿ ಫೋನಲ್ಲಿ ಮಾತಾಡಿಸಿ ಆಲ್ ದೀಸ್ ಥಿಂಗ್ಸ್ ಆಯಿತು. ಇದೆಲ್ಲ ಆಗಿ ವಿಷ್ಣು ಸರ್ ಕಾಲಿಗೆ ಬಿದ್ದು ನಾನು ಹೊರಟೆ. ಅದೇ ಬಹುಶಃ ನಾನು ಲಾಸ್ಟ್ ವಿಷ್ಣು ಸರ್ನ ಜೀವಂತವಾಗಿ ನೋಡಿದ್ದು. ಅವರು ಬಾಯಿ ಅಂದಿದ್ದು, ಆ ಹಗ್ಗು, ನನ್ನ ಪಿಕ್ಚರ್ನ CD ಎತ್ಕೊಂಡಿದ್ದು, ಅದನ್ನು ನೋಡಿದ್ದು ಇವತ್ತಿಗೂ ಕಣ್ಣು ಕಟ್ಟಿದೆ. ಎಲ್ಲೋ ಚೆಲುವೆ ನೀನು ನೋಡಲು ಸಿನಿಮಾ ಅಂದ್ಕೊಂಡಂಗೆ ಆಗಿಲ್ಲ ಅಂತಂದ್ರು ಹಾಡುಗಳು ಕೆಲವು ಹಿಟ್ಟಾಗಿದೆ ಅನ್ನೋದಕ್ಕೆ ಇದಕ್ಕೆ ಒನ್ ಆಫ್ ದ ರೀಸನ್. ಯಾಕೆಂದರೆ ವಿಷ್ಣು ಸರ್ ಬ್ಲೆಸ್ ಮಾಡಿದಂಥ ಹಾಡುಗಳದು. ಒಳ್ಳೆಯದಾಗಲಿ ನಿನಗೆ ಅಂತ ಮನತುಂಬಿ ಹಾರೈಸಿದ್ರು. ಸೊ ವಿಷ್ಣು ಸರ್ ಅಂದರೆ ನನಗದೊಂದು ತುಂಬ ಜ್ಞಾಪಕ ಬರುತ್ತೆ. ಆ್ಯಂಡ್ ಬರ್ತೀನಿ ನಿಮ್ಮ ಮಾವನ ಕರ್ಕೊಂಬನ್ನಿ ಮನೆಗೆ ಅಂತೆಲ್ಲ ಹೇಳಿದ್ರು. ಆ ದಿವಸ ಬರಲೇ ಇಲ್ಲ. ಡಿಸೆಂಬರ್ 29 ನಾವು ಏನು ಆಗಬಾರ್ದೋ ಲೈಫಲ್ಲಿ ಅಂತ ಅಂದ್ಕೊತೀವೋ ಅದು ಆಗೇ ಹೋಯಿತು. ದೈಹಿಕವಾಗಿ ಮಾತ್ರ ನಮ್ಮ ದಾದ ನಮ್ಮಿಂದ ದೂರ ಆಗಿದ್ದಾರೆ, ಆದರೆ ಅವರ ಆದರ್ಶಗಳು, ಅವರ ಒಂದು ವ್ಯಕ್ತಿತ್ವಗಳು ನಮ್ಮ ಜೊತೆಗೇ ಇರುತ್ತೆ. ಸೊ ಈ ಕಥೆನ ನಿಮ್ಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಈ ಕಥೆನ ಹೇಳಿದೆ. ಇದು ನಿಮಗೆ ಇಷ್ಟ ಆಗಿದರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಈ ಕಥೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ರಘುರಾಮ್. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.